ಕೆಲವರು ಆಡೋ ಮಾತುಗಳಿಂದಲೇ ಒಳ್ಳೆತನವನ್ನ ಪ್ರದರ್ಶಿಸ್ತಾರೆ. ಸಿಹಿ ಮಾತುಗಳಿಂದ ಒಳ್ಳೆಯವರು ಅಂತ ಸಾಬೀತು ಮಾಡಿಕೊಳ್ಳೋಕೆ ಹೋಗ್ತಾರೆ. ಒಳ್ಳೆಯ ಮಾತುಗಳನ್ನಾಡಿ ಮೋಸ ಮಾಡೋರು ನಮ್ಮ ಸುತ್ತಮುತ್ತಾನೆ ಇರ್ತಾರೆ. ಇದೇ ರೀತಿ ಮನಸ್ಥಿತಿಯುಳ್ಳ ವ್ಯಕ್ತಿಯೇ ಈ ಮಹಾನಂದ ನಾಯಕ್ ಕೂಡ ಆಗಿದ್ದ. ಇವನ ಹೆಸರನ್ನ ಕೇಳಿ ಇವನೇನೋ ದೊಡ್ಡ ಮನುಷ್ಯ ಅಂತ ನೀವು ಅನ್ಕೊಂಡ್ರೆ ಅದಕ್ಕಿಂತ ಮೂರ್ಖತನ ಬೇರೊಂದಿಲ್ಲ. ಯಾಕಂದ್ರೆ ಇವನೊಬ್ಬ ಸೀರಿಯಲ್ ಕಿಲ್ಲರ್, ಪೊಲೀಸರನ್ನೇ ಯಾಮರಿಸಿದ ಮಹಾಪಟಿಂಗ. ಇವನು ಕೊಲೆ ಮಾಡೋಕು ಮೊದಲು ಒಳ್ಳೆಯ ಮಾತುಗಳನ್ನ ಆಡಿ ಅವರು ಅದನ್ನ ನಂಬುವಂತೆ ಮಾಡ್ತಿದ್ದ. ಆ ನಂತರ ಅವರನ್ನ ನಿರ್ಜನ ಪ್ರದೇಶಕ್ಕೆ ಕರ್ಕೊಂಡು ಹೋಗಿ ಅತ್ಯಾಚಾರ ಮಾಡಿ ಅವರ ಬಟ್ಟೆಯಿಂದಲೇ ನೇಣು ಹಾಕ್ತಿದ್ದ. ಹೀಗೆ ಇವನು 15 ವರ್ಷಗಳಲ್ಲಿ 18 ಜನರನ್ನ ಅತ್ಯಾಚಾರ ಮಾಡಿ ಕೊಲೆ ಮಾಡಿದ್ದ. ಆದ್ರೆ ಇದು ಇನ್ನೂ ಹೆಚ್ಚಾಗಿದೆ ಅನ್ನೋದು ಪೊಲೀಸರ ಅನುಮಾನ. ಯಾಕಂದ್ರೆ ಇವನು ಪೊಲೀಸರ ಕೈಗೆ ಸಿಗದೆ 15 ವರ್ಷಗಳ ಕಾಲ ಓಡಾಡ್ಕೊಂಡಿದ್ದ. ಇನ್ನು ಇವನೊಬ್ಬ ಕೊಲೆಗಾರ ಅಂತ ಗೊತ್ತಾಗಿ ಇವನ ಹೆಂಡತಿಯೇ ಶಾಕ್ ಆಗಿದ್ಲು. ಯಾಕಂದ್ರೆ ಹೆಂಡತಿ ಮಕ್ಕಳನ್ನ ಇವನು ತುಂಬಾ ಚೆನ್ನಾಗಿ ನೋಡ್ಕೊಳ್ತಿದ್ದ. ಮಗಳನ್ನ ಮಹಾರಾಣಿಯಂತೆ ಸಾಕ್ತಿದ್ದ. ಇವನ ಮನೆಯ ಸುತ್ತಮುತ್ತಲಿನವರೆಗೆ ಈ ಮಹಾನಂದ ನಾಯಕ್ ಅಂದ್ರೆ ಒಬ್ಬ ಜೆಂಟಲ್ಮ್ಯಾನ್ ಅನ್ನೋ ಭಾವನೆ ಇತ್ತು. ಆದ್ರೆ ವಾಸ್ತವವಾಗಿ ಇವನೊಬ್ಬ ಸರಣಿ ಕೊಲೆಗಾರ ಅಂತ ಗೊತ್ತಾಗ್ತಿದ್ದಂತೆ ಇವನ ಮನೆಯವರು ಸೇರಿದಂತೆ ಇವನ ಊರಿನವರು ಕೂಡ ಬೆಚ್ಚಿ ಬಿದ್ದಿದ್ರು. ಮಹಾನಂದ ನಾಯಕ್ ಗೋವಾದ ಶಿರೋಡಾ ಅನ್ನೋ ಗ್ರಾಮದಲ್ಲಿ ವಾಸ ಮಾಡ್ತಿದ್ದ. 1969ರಲ್ಲಿ ಜನಿಸಿದ್ದ ಈತ ಮೊದಲಿನಿಂದಲೂ ಉತ್ತಮ ವ್ಯಕ್ತಿ ಅಂತಾನೆ ಹೆಸರುವಾಸಿಯಾಗಿದ್ದ. ಮದುವೆಯ ನಂತರ ಆಟೋ ಓಡಿಸಿಕೊಂಡು ಜೀವನ ಸಾಗಿಸ್ತಿದ್ದ. ಆದ್ರೆ 1994ರಲ್ಲಿ ಇವನಿಗೆ ದರ್ಶನ ನಾಯಕ್ ಅನ್ನೋ ಮಹಿಳೆಯ ಪರಿಚಯವಾಗಿತ್ತು. ಮಹಾನಂದ ಪ್ರತಿದಿನ ಆಕೆಯನ್ನ ಮನೆಯಿಂದ ಸ್ವಲ್ಪ ದೂರದಲ್ಲಿ ಕೆಲಸ ಮಾಡ್ತಿದ್ದ ತೋಟಕ್ಕೆ ಡ್ರಾಪ್ ಮಾಡ್ತಿದ್ದ. ಇದೇ ಪರಿಚಯದಿಂದ ದರ್ಶನಾಳನ್ನ ಮಹಾನಂದ ತನ್ನ ಬಲೆಗೆ ಬೀಳಿಸಿಕೊಂಡಿದ್ದ. ಇವಳಿಗೆ ಹಣ ಕೊಡೋದ್ರ ಜೊತೆಗೆ ಆಗಾಗ ಬೇಕಾದ ಸಹಾಯ ಕೂಡ ಮಾಡ್ತಿದ್ದ. ನಂತರ ಮದುವೆಯಾಗ್ತೀನಿ ಅಂತ ನಂಬಿಸಿ ನಿಮ್ಮ ಮನೆಯಲ್ಲಿ ಇರುವಷ್ಟು ಹಣವನ್ನ ತಗೊಂಡು ಬಾ ಅಂತ ಹೇಳಿದ್ದ. ಜೊತೆಗೆ ಒಡವೆಗಳನ್ನು ತಗೊಂಡು ಬಾ, ನಾವಿಬ್ರು ಎಲ್ಲಾದ್ರೂ ದೂರ ಓಡ್ ಹೋಗಿ ಹಾಯಾಗಿ ಸಂತೋಷದಿಂದ ಜೀವನ ಮಾಡೋಣ ಅಂತ ಹೇಳಿದ್ದ. ಇವನ ಮಾತನ್ನ ನಂಬಿದ್ದ ದರ್ಶನ ಮಹಾನಂದ ಹಿಂದೆ ಹೋಗಿದ್ಲು. 4 ದಿನ ಇವಳ ಜೊತೆ ದೇಹ ಸುಖ ಅನುಭವಿಸಿದವನು 5ನೇ ದಿನ ಇವಳ ಸೀರೆಯಿಂದಲೇ ಅವಳನ್ನ ನೇಣು ಹಾಕಿ ಆತ್ಮಹತ್ಯೆ ಮಾಡಿಕೊಂಡ ರೀತಿ ಬಿಂಬಿಸಿದ್ದ. ಬಳಿಕ ಹಣ ಮತ್ತು ಚಿನ್ನದ ಜೊತೆಗೆ ಪರಾರಿಯಾಗಿದ್ದ. ಆ ದಿನಗಳಲ್ಲಿ ಪೊಲೀಸರು ತೋಟದ ಮಾಲೀಕನ ವಿರುದ್ಧ ಕೇಸ್ನ ದಾಖಲಿಸಿ ವಿಚಾರಿಸಿದಾಗ ಅವನ ತಪ್ಪಿಲ್ಲ ಅಂತ ಗೊತ್ತಾಗಿ ಸುಮ್ಮನಾಗಿದ್ರು. ದರ್ಶನ ಜೀವನದಲ್ಲಿ ಮಹಾನಂದ ನಾಯಕ್ ಅನ್ನೋ ಒಬ್ಬ ವ್ಯಕ್ತಿ ಇದ್ದ ಅಂತ ಯಾರಿಗೂ ಗೊತ್ತಿರಲಿಲ್ಲ. ಅಷ್ಟು ಸೀಕ್ರೆಟ್ ಆಗಿ ಇವನು ಅವಳ ಜೊತೆ ರಿಲೇಶನ್ಶಿಪ್ ನ ಮೇಂಟೈನ್ ಮಾಡಿದ್ದ. ನಂತರ ಇಬ್ಬರು ಕೂಲಿಯವರನ್ನ ಹೀಗೆ ನಂಬಿಸಿ ಮೋಸ ಮಾಡಿ ಕೊಂದು ಅವರ ಹತ್ರ ಇದ್ದಷ್ಟು ದೋಚ್ಕೊಂಡು ಪರಾರಿಯಾಗಿದ್ದ. 1995ರಲ್ಲಿ ನಡೆದ ವಾಸಂತಿ ಕೊಲೆಯನ್ನು ಇವನೇ ಮಾಡಿದ್ದ. ಇವಳನ್ನ ಸಹ ನಂಬಿಸಿ ಪ್ರೀತಿಯ ಬಲೆಯಲ್ಲಿ ಬೀಳಿಸಿಕೊಂಡಿದ್ದ. ಇವನು ಟಾರ್ಗೆಟ್ ಮಾಡ್ತಾ ಇದ್ದಿದ್ದವರೆಲ್ಲರೂ ಬಡವರ ಮನೆಯ ಕುಟುಂಬಕ್ಕೆ ಸೇರಿದವರೇ ಆಗಿದ್ರು. ಇನ್ನು ಮಹಾನಂದ ನೋಡೋಕೆ ಸ್ವಲ್ಪ ಚೆನ್ನಾಗಿದ್ದ, ಜೊತೆಗೆ ಚೆನ್ನಾಗಿ ಮಾತನಾಡ್ತಿದ್ದ. ಅವನು ಒಳ್ಳೆ ಮನುಷ್ಯ ಅಂತಾನೆ ಎಲ್ರು ಇವನನ್ನ ಸುಲಭವಾಗಿ ನಂಬಿ ಬಿಡ್ತಿದ್ರು. ಇಂತಹವನು ಕೊಲೆ ಮಾಡ್ತಾನೆ ಅಂದ್ರೂ ಯಾರೊಬ್ರು ನಂಬೋಕೆ ರೆಡಿ ಇರ್ಲಿಲ್ಲ. ಹುಡುಗಿಯರ ಕುಟುಂಬದ ಹಿನ್ನೆಲೆ ತಿಳ್ಕೊಂಡೆ ಅವರನ್ನ ಕೊಲ್ಲೋಕೆ ಮುಂದಾಗ್ತಿದ್ದ. ಯಾಕಂದ್ರೆ ಅವರ ಹತ್ರ ಹಣವಿದ್ರೆ ಪೊಲೀಸು ಕೇಸು ಅಂತ ಓಡಾಡ್ತಾರೆ ಅನ್ಕೊಂಡೆ ಇವನು ಬಡವರ ಮನೆಯ ಹುಡುಗಿಯರನ್ನೇ ಟಾರ್ಗೆಟ್ ಮಾಡ್ತಿದ್ದ. ಹೀಗೆ ಮಹಾನಂದ 3 ತಿಂಗಳ ಕಾಲ ವಸಂತಿ ಅನ್ನೋ ಹುಡುಗಿಯ ಹಿಂದೆ ಬಿದ್ದಿದ್ದ. ಅವಳು ಸಹ ಇವನಿಗೆ ಮನಸೋತಿದ್ಲು. ಅವಳ ಹತ್ರನು ನಿನ್ನ ಲವ್ ಮಾಡ್ತಾ ಇದ್ದೀನಿ ಅಂತ ಹೇಳಿ ಅವಳ ಜೊತೆ ದೈಹಿಕ ಸುಖವನ್ನ ಅನುಭವಿಸಿದ್ದ. ನಂತರ ಮದುವೆಯಾಗೋಣ ಅಂತ ಅಂದವನು ನಿನ್ನ ಹತ್ರ ಇರೋ ದುಡ್ಡು ಹಾಗೂ ಚಿನ್ನವನ್ನೆಲ್ಲ ತಗೊಂಡು ಬಾ ಅಂತ ಅಂದಿದ್ದ. ಅವಳು ನಿಜಾನೇ ಅನ್ಕೊಂಡು ಇವನ ಹಿಂದೆ ಹೋಗಿದ್ಲು. ಆಗಿನ ಕಾಲದಲ್ಲಿ ಮೊಬೈಲ್ ಹಾಗೂ ಸಿಸಿ ಕ್ಯಾಮೆರಾ ಅಂತ ಏನೂ ಇಲ್ಲದ ಕಾರಣ ಇವನ ಕೃತ್ಯಗಳು ಎಲ್ಲೂ ದಾಖಲಾಗ್ತಾ ಇರಲಿಲ್ಲ. ಹೀಗೆ ವಸಂತಿಯನ್ನ ರೈಲು ಹತ್ತಿ ಓಡಿ ಹೋಗೋಣ ಅಂದವನು ಜನ ಓಡಾಡದಂತಹ ಜಾಗಕ್ಕೆ ಕರ್ಕೊಂಡು ಹೋಗಿ ಇವಳನ್ನ ಕೊನೆಯದಾಗಿ ದೈಹಿಕವಾಗಿ ಬಳಸಿಕೊಂಡಿದ್ದ. ಬಳಿಕ ಅವಳ ಸೀರೆಯಿಂದಲೇ ವಾಸಂತಿಯನ್ನ ದಾರುಣವಾಗಿ ಕೊಲೆ ಮಾಡಿ ಅವಳು ತಂದಿದ್ದ ಹಣ ಮತ್ತು ಒಡವೆಯನ್ನ ತಗೊಂಡು ಅಲ್ಲಿಂದ ಪರಾರಿಯಾಗಿದ್ದ. ಹೀಗೆ 1994ರಿಂದ 2009ರವರೆಗೂ ಈ ಹತ್ಯಾಕಾಂಡವನ್ನ ಮಹಾನಂದ ಮುಂದುವರೆಸಿಕೊಂಡು ಬಂದಿದ್ದ. ಅಲ್ಲಿಗಾಗಲೇ 9 ನಾಪತ್ತೆ ಪ್ರಕರಣಗಳು ವರದಿಯಾಗಿದ್ವು. ಪ್ರಕರಣದ ತನಿಖೆ ನಡೆಸುತ್ತಿದ್ದ ಪೊಲೀಸರು ಸಾಕ್ಷಿಗಳಿಲ್ಲದೆ ಒದ್ದಾಡಿ ಹೋಗಿದ್ರು. ಮಿಸ್ ಆದವರೆಲ್ಲ ಯುವತಿಯರಾಗಿದ್ದ ಕಾರಣ ಯಾರ ಜೊತೆಗಾದ್ರೂ ಓಡಿ ಹೋಗಿರಬಹುದು ಅಂತ ಸುಮ್ಮನಾಗ್ತಿದ್ರು. ಆದ್ರೆ 2007ರಲ್ಲಿ ದೀಪಾಲಿ ಅನ್ನೋ ಹುಡುಗಿ ಕಾಣೆಯಾದಾಗ ಆಕೆಯ ತಂದೆ ಪೊಲೀಸ್ ಕಂಪ್ಲೇಂಟ್ ನ ಕೊಟ್ಟಿದ್ದ. ಅಲ್ಲದೆ 80,000 ಹಣದ ಜೊತೆಗೆ ಸುಮಾರು 2
ಲಕ್ಷ ಬೆಲೆಯ ಚಿನ್ನವನ್ನು ತಗೊಂಡು ಹೋಗಿದ್ದಾಳೆ. ಲವರ್ ಜೊತೆ ಮುಂಬೈಗೆ ಹೋಗ್ತಿದ್ದೀನಿ ಅಂತ ಲೆಟರ್ ಬರೆದಿಟ್ಟು ಮನೆಯಿಂದ ಪರಾರಿಯಾಗಿದ್ಲು. ಇದನ್ನ ನೋಡಿ ಪೊಲೀಸರಿಗೆ ಆತ ಕಂಪ್ಲೇಂಟ್ ಕೊಟ್ಟಿದ್ದ. ಆಗ ಪೊಲೀಸರು ಇದರಲ್ಲಿ ತನಿಖೆ ಮಾಡೋದಾದ್ರೂ ಏನಿದೆ, ಲವ್ ಮಾಡಿ ಓಡೋಗಿದ್ದಾಳೆ ಅಂತ ಹೇಳಿದ್ರು. ಅವಳೇ ಪತ್ರ ಬರೆದಿಟ್ಟು ಹೋದ ನಂತರ ನಾವು ಏನೂ ಮಾಡೋಕ್ಕೂ ಆಗಲ್ಲ ಅಂತ ಪೊಲೀಸರು ದೀಪಾಲಿ ತಂದೆ ತಾಯಿಗೆ ಹೇಳಿದ್ರು. ಇದರಿಂದ ಅವರು ಸಹ ಮಗಳ ಮೇಲಿನ ಭರವಸೆಯನ್ನ ಕಳ್ಕೊಂಡಿದ್ರು. ವಾಸ್ತವವಾಗಿ ಮಹಾನಂದ ಓದ್ತಿದ್ದ ಹುಡುಗಿಯನ್ನ ಮುಂಬೈಗೆ ಹೋಗೋಣ ಅಂತ ಹೇಳಿ ಮೋಸ ಮಾಡಿ ಕರೆಸಿಕೊಂಡಿದ್ದ. ದೀಪಾಲಿ ಮನೆ ಬಿಟ್ಟು ಬಂದ ಅದೇ ದಿನ ರಾತ್ರಿ ಅವಳನ್ನು ನಿರ್ಜನ ಪ್ರದೇಶಕ್ಕೆ ಕರ್ಕೊಂಡು ಹೋದವನು ಅವಳ ಮೇಲೆ ಅತ್ಯಾಚಾರ ನಡೆಸಿ ನಂತರ ಅವಳನ್ನು ಕೊಂದು ಒಂದು ಪೊದೆಯಲ್ಲಿ ಮೃತದೇಹವನ್ನ ಎಸೆದಿದ್ದ. ಯಾವುದೇ ಸಾಕ್ಷ್ಯಾಧಾರಗಳು ಸಿಗಬಾರದು ಅಂತ ಮಹಾನಂದ ಆಟೋವನ್ನ ದೂರ ನಿಲ್ಲಿಸುತ್ತಿದ್ದ. ಯಾರ ಕಣ್ಣಿಗೂ ಕಾಣದ ಹಾಗೆ ಆಟೋನ ಕತ್ತಲೆಯಲ್ಲೇ ನಿಲ್ಲಿಸಿ ಜನ ಇಲ್ಲದ ಜಾಗದಲ್ಲಿ ಹುಡುಗಿಯರನ್ನ ಭೇಟಿಯಾಗ್ತಿದ್ದ. 2009ರಲ್ಲಿ ಯೋಗಿತಾ ಅನ್ನೋ ಬಾಲಕಿಯನ್ನ ಗೋಡಂಬಿ ತೋಟದಲ್ಲಿ ನೇಣಿಗೆ ಹಾಕಿ ಕೊಲೆ ಮಾಡಲಾಗಿತ್ತು. ಆಕೆಯ ಆಭರಣ ಮತ್ತು ಹಣವನ್ನ ಕಸಿದುಕೊಂಡಿದ್ದ ದರೋಡೆಕೋರರು ಪರಾರಿಯಾಗಿದ್ರು. ಆ ಪ್ರಕರಣದ ವಿಚಾರಣೆ ನಡೆಯುತ್ತಿದ್ದಾಗಲೇ ಮಹಾನಂದ ನಾಯಕ್ ಒಂದು ದೊಡ್ಡ ಎಡವಟ್ಟನ್ನ ಮಾಡಿದ್ದ. 2009ರ ಸೆಪ್ಟೆಂಬರ್ನಲ್ಲಿ ಮಹಾನಂದ ನಾಯಕ್ ಹೆಂಡತಿಯ ಸ್ನೇಹಿತೆಯೊಬ್ಬಳು ಇವನ ಮನೆಗೆ ಬಂದಿದ್ಲು. ಅವಳು ನೋಡೋಕೆ ತುಂಬಾ ಚೆನ್ನಾಗಿದ್ಲು. ಇದರಿಂದ ಮಹಾನಂದ ಅವಳ ಮೇಲೆ ಕಣ್ಣು ಹಾಕಿದ್ದ. ಅವಳನ್ನ ಸಹ ಕೊಂದು ದರೋಡೆ ಮಾಡಬೇಕು ಅಂತ ಮುಂದಾಗಿದ್ದ. ಆದ್ರೆ ಸಿಕ್ಕಿ ಬೀಳೋ ಭಯದಿಂದ ಅವನು ಸುಮ್ಮನಾಗಿದ್ದ. ಹೀಗೆ ಅಂದು ಮನೆಗೆ ಬಂದಿದ್ದ ಆಕೆ ಪತ್ನಿ ಹೊರಗೆ ಹೋಗ್ತಿದ್ದಂತೆ ಆಕೆಯನ್ನ ಬೆದರಿಸಿ ಅತ್ಯಾಚಾರ ಮಾಡಿದ್ದ. ಬಳಿಕ ಇದನ್ನ ತನ್ನ ಸ್ನೇಹಿತೆಗೆ ಹೇಳದೆ ಆಕೆ ಮನೆಯಿಂದ ಹೊರಟು ಹೋಗಿದ್ಲು. ನಂತರ ಹೇಗೋ ಅವನ ಹೆಂಡತಿಯ ಮೂಲಕ ಅವಳ ನಂಬರ್ನ ತಗೊಂಡು ಅವಳಿಗೆ ಕಾಲ್ ಮಾಡಿದ್ದ. ನನ್ನ ಹೆಂಡತಿ ಊರಿಗೆ ಹೋಗಿದ್ದು ನೀನು ಬರಲೇಬೇಕು ಅಂತ ಹೆದರಿಸಿದ್ದ. ಇದರಿಂದ ಆಕೆ ಮಹಾನಂದನ ವಿರುದ್ಧ ಪೊಲೀಸ್ ಸ್ಟೇಷನ್ ನಲ್ಲಿ ಕಂಪ್ಲೇಂಟ್ ಕೊಟ್ಟಿದ್ಲು. ಆಗ ಇವನನ್ನ ಅರೆಸ್ಟ್ ಮಾಡೋಕೆ ಹೋದಾಗ ಅವನು ಅಲ್ಲಿಗಾಗ್ಲೇ ಮನೆಯಿಂದ ಪರಾರಿಯಾಗಿದ್ದ. ಪೊಲೀಸರು ಮನೆಗೆ ಹೋಗಿದ್ದಾಗ ಅವನು ಮನೆಯಲ್ಲಿ ಇರಲಿಲ್ಲ. ನಂತರ ಪಾಂಡಿ ಟೌನ್ ನಲ್ಲಿ ಪೊಲೀಸರು ಇವನನ್ನ ವಶಕ್ಕೆ ಪಡೆದು ವಿಚಾರಣೆ ನಡೆಸೋಕೆ ಶುರು ಮಾಡಿದ್ರು. ವಿಚಾರಣೆ ವೇಳೆ ಪೊಲೀಸರು ಮಹಾನಂದನನ್ನ ಸ್ವಲ್ಪ ಹೆದರಿಸಿದ್ರು. ಆದ್ರೆ ಇವನು ಕೊಲೆಗಳನ್ನ ಮಾಡಿರ್ತಾನೆ ಅಂತ ಪೊಲೀಸರು ಊಹಿಸಿಯೂ ಇರಲಿಲ್ಲ. ಆಗ್ಲೇ ಪೊಲೀಸರು ನೀನು ಕೊಲೆಗಳನ್ನ ಸಹ ಮಾಡಿದ್ದೀಯಾ, ನಮ್ಮ ಹತ್ರ ಸಾಕ್ಷಿಗಳಿವೆ ಅಂತ ಹೆದರಿಸಿದ್ರು. ಆದ್ರೆ ವಾಸ್ತವವಾಗಿ ಪೊಲೀಸರ ಹತ್ರ ಯಾವುದೇ ಸಾಕ್ಷ್ಯಾಧಾರಗಳಿರಲಿಲ್ಲ. ಆಗ್ಲೇ 2009ರಲ್ಲಿ ಗೋಡಂಬಿ ತೋಟದಲ್ಲಿ ಕೊಲೆಯಾಗಿದ್ದ ಬಾಲಕಿ ಯೋಗಿತಾ ಫೋಟೋ ತೋರಿಸಿ ಈ ಹುಡುಗಿಯನ್ನ ಏನು ಮಾಡದೆ ಹೇಳು ಅಂತ ಬೆಂಡೆತ್ತಿದ್ರು. ಆಗ ಈ ಮಹಾನಂದ ನಾಯಕ್ ನನಗೆ ಈ ಹುಡುಗಿ ಬಗ್ಗೆ ಗೊತ್ತಿಲ್ಲ, ನಾನು ಬೇರೆ ಹುಡುಗಿಯರ ಮೇಲೆ ಅತ್ಯಾಚಾರ ಮಾಡಿ ಕೊಲೆ ಮಾಡಿದ್ದು ಅಂತ ತಪ್ಪೊಪ್ಕೊಂಡಿದ್ದ. ಆಗ ಇವನ ಮಾತುಗಳನ್ನು ಕೇಳಿ ಪೊಲೀಸರು ಕೂಡ ಶಾಕ್ ಆಗಿದ್ರು. ಮಹಾನಂದ ನಾಯಕ್ ನಿಜವನ್ನ ಬಾಯ್ಬಿಡ್ತಿದ್ದಂತೆ ಪೊಲೀಸರು ವಿಚಾರಣೆಯನ್ನ ಇನ್ನಷ್ಟು ತೀವ್ರಗೊಳಿಸಿದ್ರು. ಆಗ ಮಹಾನಂದ ನಾನು ಒಟ್ಟು 13 ಹುಡುಗಿಯರ ಮೇಲೆ ಅತ್ಯಾಚಾರ ಮಾಡಿ ದರೋಡೆ ಮಾಡಿದ್ದೀನಿ, ಬಳಿಕ ಅವರನ್ನೆಲ್ಲ ಕೊಲೆ ಮಾಡಿದ್ದೀನಿ ಅಂತ ನಿಜವನ್ನ ಹೇಳಿದ್ದ. ಇವನೇನೋ ಸಣ್ಣ ತಪ್ಪು ಮಾಡಿದಾನೆ ಅಂತ ಸ್ಟೇಷನ್ಗೆ ಕರೆಸಿಕೊಂಡಿದ್ದ ಪೊಲೀಸರು ಇದನ್ನ ಕೇಳಿ ಬೆಚ್ಚಿ ಬಿದ್ದಿದ್ರು. ಈ ವಿಷಯ ಮಾಧ್ಯಮಗಳ ಮೂಲಕ ಹೊರಗೆ ಬರ್ತಿದ್ದಂತೆ ಇಡೀ ಭಾರತವೇ ಬೆಚ್ಚಿ ಬಿದ್ದಿತ್ತು. ಅದರಲ್ಲೂ ಈ ವಿಷಯ ಮಹಾನಂದ ಮನೆಯ ನೆರೆಹೊರೆಯವರಿಗೆ ಗೊತ್ತಾಗಿ ಅವನ ಮನೆಗೆ ಬೆಂಕಿ ಹಚ್ಚಿದ್ರು. ಮೊದಲ ಬಾರಿಗೆ ಅವನು ಮಾಡಿದ ಎಲ್ಲಾ ಕೊಲೆಗಳು ಬೆಳಕಿಗೆ ಬಂದಿದ್ವು. ಆದರೆ 10 ವರ್ಷಗಳ ಹಿಂದೆ ಕೊಂದವರ ವಿವರಗಳು ನನಗೆ ನೆನಪಿಲ್ಲ ಅಂತ ಇವನೇ ಹೇಳಿದ್ದ. ಹಾಗಾದ್ರೆ ಕೊಲೆಯಾದವರ ಪಟ್ಟಿ ಇನ್ನು ದೊಡ್ಡದಿದೆ ಅಂತಾನೆ ಪೊಲೀಸರು ಹಳೆಯ ಪ್ರಕರಣಗಳನ್ನ ಕೆದಕೋಕೆ ಶುರು ಮಾಡಿದ್ರು. ಆದ್ರೆ ಅಲ್ಲಿ ಯಾವುದೇ ಸಾಕ್ಷಿಗಳು ಸಿಕ್ಕಿರ್ಲಿಲ್ಲ. ಸಾಕ್ಷ್ಯಾಧಾರಗಳ ಕೊರತೆಯಿಂದ ಸತತ 7 ಪ್ರಕರಣಗಳಲ್ಲಿ ಮಹಾನಂದ ನಾಯಕ್ನ ನಿರ್ದೋಷಿ ಅಂತ ಕೋರ್ಟ್ ಇವನನ್ನ ಖುಲಾಸೆಗೊಳಿಸಿತ್ತು. ಆದ್ರೆ 2007ರಲ್ಲಿ ದೀಪಾಲಿ ಪ್ರಕರಣದಲ್ಲಿ ಆಕೆಯ ಚಿನ್ನಾಭರಣಗಳನ್ನ ಮಾರಾಟ ಮಾಡಿದ್ದ ಅಂಗಡಿಯನ್ನ ಪೊಲೀಸರು ಪತ್ತೆ ಹಚ್ಚಿ ಕೋರ್ಟ್ಗೆ ಸಾಕ್ಷಿಗಳನ್ನ ಕೊಟ್ಟಿದ್ರು. ಆ ಕೇಸಲ್ಲಿ ಇವನಿಗೆ ಶಿಕ್ಷೆಯನ್ನ ವಿಧಿಸಲಾಗಿತ್ತು. ಅಲ್ಲದೆ ಹೆಂಡತಿಯ ಸ್ನೇಹಿತೆ ಮೇಲೆ ಅತ್ಯಾಚಾರ ಮಾಡಿದ್ದ ಆರೋಪದಲ್ಲಿ ಇವನಿಗೆ ಜೀವಾವಧಿ ಶಿಕ್ಷೆಯನ್ನ ವಿಧಿಸಲಾಗಿತ್ತು. ಆದ್ರೆ ಕೆಲ NGOಗಳು ಮಹಾನಂದನಿಗೆ ಮರಣದಂಡನೆಯನ್ನ ವಿಧಿಸಬೇಕು ಅಂತ ಬೀದಿಗಿಳಿದು ಪ್ರತಿಭಟನೆಯನ್ನ ನಡೆಸಿದ್ರು. 2018ರಲ್ಲಿ ಇವನ ನಡವಳಿಕೆಯ ಆಧಾರದ ಮೇಲೆ ಜೈಲಧಿಕಾರಿಗಳು ಇವನಿಗೆ 20 ದಿನಗಳ ಕಾಲ ಪೆರೋಲ್ನ ಮಂಜೂರು ಮಾಡಿದ್ರು. ವಾಸ್ತವವಾಗಿ ಪೊಲೀಸ್ ದಾಖಲೆಗಳಲ್ಲೇ 15 ಜನರನ್ನ ಕೊಂದಿದ್ದ ಇಂತಹವರಿಗೆ ಅಷ್ಟು ದಿನ ಪೆರೋಲ್ ಹೇಗೆ ನೀಡೋಕೆ ಸಾಧ್ಯ ಅಂತ ಕೆಲವರು ಪ್ರಶ್ನೆ ಮಾಡಿದ್ರು. ಇದರಿಂದ ಜೈಲಧಿಕಾರಿಗಳು ಇವನ ಪೆರೋಲ್ನ ಹಿಂತೆಗೆದುಕೊಳ್ಳಬೇಕಾಗಿ ಬಂದಿತ್ತು. ಹೊರಗೆ ಬಂದಿದ್ದ ಮಹಾನಂದನನ್ನ ಅವನ ಪೆರೋಲ್ ಕ್ಯಾನ್ಸಲ್ ಮಾಡಿ ಮತ್ತೆ ಜೈಲಿಗೆ ಕಳಿಸಿದ್ರು. ಈಗಾಗಲೇ 3 ಪ್ರಕರಣಗಳಲ್ಲಿ 3 ಜೀವಾವಧಿ ಶಿಕ್ಷೆಯನ್ನ ವಿಧಿಸಲಾಗಿದ್ದು ಇನ್ನು 6 ಕೇಸ್ಗಳು ಇವತ್ತಿಗೂ ವಿಚಾರಣೆ ಹಂತದಲ್ಲೇ ಇದೆ. ಇದರಿಂದ ಮಹಾನಂದ ನಾಯಕ್ ಸಾಯುವವರೆಗೂ ಜೈಲಿನಲ್ಲೇ ಕೊಳೆಯುವಂತಹ ಸ್ಥಿತಿ ನಿರ್ಮಾಣವಾಗಿದೆ. ಇನ್ನು ಇಂತಹ ನೀಚನೆಗೆ ಯಾವ ರೀತಿ ಶಿಕ್ಷೆ ಆಗಬೇಕು ಅಂತ ನಿಮ್ಮ ಅಭಿಪ್ರಾಯವನ್ನ ಕಾಮೆಂಟ್ ಮಾಡಿ. ಕೆಳಗಿನ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ವಾಟ್ಸ್ಆಪ್ ಚಾನೆಲ್ನ ಲಿಂಕ್ ಕೊಡಲಾಗಿದ್ದು ಅದನ್ನು ಸಹ ಫಾಲೋ ಮಾಡಿ. ಇನ್ನಷ್ಟು ಇಂಟ್ರೆಸ್ಟಿಂಗ್ ವಿಡಿಯೋಗಳಿಗಾಗಿ ಚಾನೆಲ್ನ ವಿಸಿಟ್ ಮಾಡಿ.